ಅಷ್ಟಿರಲಿಲ್ಲ. ಅದೇ ದಯವಿಟ್ಟು ಕ್ಷಮೆ ಕೇಳಿದ್ದೀನಿ, ನಾನು ಹೇಳಿದ್ದೀನಿ. ಅವತ್ತಿಂದಲೂ ಬರಬೇಕು ಅಂತಿತ್ತು. ನಾನು ಸ್ವಲ್ಪ ದಿನ ಇಂಡಿಯಾದಲ್ಲೆಲ್ಲ ಶೂಟ್ ಹೊರಗಡೆ ಹೋಗಿದ್ದೆ. ಬಹಳ ಬೇಸರವಾಗಿತ್ತು. ಮಗನ ಕೊಡ್ಲಿಕ್ಕಂತೂ ಆಗಲ್ಲ, ನನಗೆ ಗೊತ್ತಿದೆ. ಅಂತ ಸಮಯದಲ್ಲಿ ಬಂದು ನಿಮಗ್ ನೋವಾಗುವಂತ ಮಾತಾಡಿ ಇನ್ಯಾರನ್ನು ಸಮರ್ಥನೆ ಮಾಡುವಷ್ಟು ಸಣ್ಣ ವ್ಯಕ್ತಿತ್ವ. ನಮ್ಮ ಪರಿಸ್ಥಿತಿ ನಾವು ಹೆಂಗ್ ಹೇಳ್ಕೋಣ, ನಾವು ಯಾರು ನಾನಂತೂ ಸಮರ್ಥನೆ ಮಾಡ್ಕೊಳಕ್ಕಾಗ್ಲಿ ಅದಕ್ಕೂ ಬಂದಿಲ್ಲ. ಹೋಗಿರೋದು ಪ್ರಾಣ, ಅದಕ್ಕೆ ಪರಿಹಾರ ಹೊರಗೆ ಮಾಡಿ ಏನು ಹೇಳಕ್ ನಾನು ಬಂದಿಲ್ಲ. ಇಲ್ಲಿ ನನಗೆ ಬಹಳ ಬೇಸರ ಬಿಟ್ಟಿದ್ರೆ ನಾನು ದಿನ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದೆ. ನಾನು ಇಲ್ಲಿ ಬಂದು ತಮ್ಮ ಅಂದ್ಕೊಂಡು ನಿಮ್ ಫ್ಯಾಮಿಲಿಯಲ್ಲಿ ಆಗಿದ್ರೆ ನೀವ್ ಯಾವ ರೀತಿ ವರ್ತನೆ ಮಾಡ್ತಿದ್ರಿ? ನಾನು ಇಷ್ಟೇ ಹೇಳಿದ್ದು, ನನಗೆ ನಿಮ್ಮ ಕಣ್ಣೀರು ಮತ್ತೆ ಸಹನವ್ರು ನೋಡಿದಾಗ ಬೇಸರ ಆಯ್ತು. ಆ ಒಂದೇ ಕಾರಣಕ್ಕೆ ಹ್ಯುಮ್ಯಾನಿಟಿ ಗ್ರೌಂಡ್ಸ್ ನಾನು ಬಂದೆ. ಇಲ್ಲಿ ಬಂದಾಗ ಇನ್ಯಾರೋ ಸಮಾಧಾನಕ್ಕೆ ಸಂತೈಸಿ ಇನ್ಯಾರೋ ಯಾರು ಮಾಡಿರ್ತಾರೆ, ನಾನು ಜಡ್ಜ್ಮೆಂಟ್ ಕೊಡಕ್ ನಾನು ಇಲ್ಲಿ ಬಂದಿಲ್ಲ. ಅದಕ್ಕೆ ಅಂತ ಕಾನೂನು ಇದೆ, ಅವ್ರು ಡಿಸೈಡ್ ಮಾಡ್ತಾರೆ. ನಾನು ಪ್ರಾಮಾಣಿಕವಾಗಿ ಸಂಗೊಳ್ಳಿ ರಾಯಣ್ಣ ಅವ್ರ ಸ್ಟ್ಯಾಚ್ಯೂ ಇನಾಗ್ರೇಷನ್ ಮುಗಿತಾ ಇದ್ದಂಗೆ ಬರಲೇಬೇಕು ಅಂತಿತ್ತು. ಪ್ರತಿದಿನ ರಿಹರ್ಸಲ್ಸ್. ಸಂತೋಷ ತಾವು ಬಂದಿದ್ದು, ಆದ್ರೆ ನಮ್ಮ ಪರಿಸ್ಥಿತಿ ಅಯೋಮಯ. 98 ವರ್ಷದ ಅಜ್ಜಿ ಇದೆ ನೋಡ್ಬಾರಿ, ಅದು ದಿನ ಸ್ವಾಮಿ ಸ್ವಾಮಿ ಬನ್ನಿ ಸ್ವಾಮಿ 98 ವರ್ಷ ಟ್ರೀಟ್ಮೆಂಟ್ ನೋಡಿ ದಿನ ಎಲ್ಲ ಕೊಡ್ಬೇಕು. ಇಲ್ಲಿ ಆಸ್ಪತ್ರೆ ಅದಕ್ಕೆ ನೋಡ್ಕೊಳಾರ ಯಾರು, ಮಾಡಾರ ಯಾರು ನಮಗೆ? ನಾವು ಈ ವಯಸ್ಸಿನಲ್ಲಿ ಯಾರು ಕರ್ಕೊಂಬರೋಣ, ಯಾರು ಡಾಕ್ಟ್ರ್ ಕರ್ಕೊಂಬರೋಣ? ಅವ ಎಲ್ಲ ಕರ್ಕೊಂಬರ್ತಿದ್ದ, ಮಾಡ್ತಿದ್ದ, ಮಟ್ತಿದ್ದ. ಈಗ ಆ ಪರಿಸ್ಥಿತಿ ನಮಗೆ ಅದು ಭಾಳ ತೊಂದರೆ ಆಗಿದೆ. ನಮಗೆ ಅಷ್ಟು ಬೇಸರ ಆಗುತ್ತೆ. ಅದಕ್ಕೆ ನಾವು 18-19 ಆಗಿದೆ. ನಮ್ಮ ಪರಿಸ್ಥಿತಿ ನಾವು ಹೆಂಗ್ ಹೇಳ್ಕೋಣ, ನಾವು ಯಾರು ನಾನಂತೂ ಸಮರ್ಥನೆ ಮಾಡ್ಕೊಳಕ್ಕಾಗ್ಲಿ ಅದಕ್ಕೂ ಬಂದಿಲ್ಲ. ಹೋಗಿರೋದು ಪ್ರಾಣ, ಅದಕ್ಕೆ ಪರಿಹಾರ ಮಗನ ಕೊಡ್ಲಿಕ್ಕಂತೂ ಆಗಲ್ಲ, ನನಗೆ ಗೊತ್ತಿದೆ. ಅಂತ ಸಮಯದಲ್ಲಿ ಬಂದು ನಿಮಗ್ ನೋವಾಗುವಂತ ಮಾತಾಡಿ ಇನ್ಯಾರನ್ನು ಸಮರ್ಥನೆ ಮಾಡುವಷ್ಟು ಸಣ್ಣ ವ್ಯಕ್ತಿತ್ವ. ನಾನು ಯಾವ್ದೋ ಚೇಂಬರ್ ಪ್ರತಿನಿಧಿನೋ ಅಥವಾ ಇನ್ಯಾರೋ ಓಲೈಸಕ್ಕೋ ನನಗೆ ಬಂದಿಲ್ಲ. ನನಗೆ ಏನ್ ಅನ್ಸುತ್ತೆ ನಾನು ಅಷ್ಟೇ ಮಾಡೋದು. ನಾನು ಇಲ್ಲಿವರೆಗೂ ಬದುಕೊಂಡು ಬಂದಿರೋದೇ ಹಾಗೆ. ನನಗೇನ್ ಅನ್ಸುತ್ತೆ ಅದು ಮಾಡ್ಬೇಕು. ನಿಮ್ಗೆ ನೋಡ್ಬೇಕು ಅಂತ ಇತ್ತು, ಸಂತೋಷ. ಸಹನವ್ರನ್ನ ನೋಡ್ಬೇಕು ಅಂತ ಇತ್ತು. ನಮ್ಮ ಪರಿಸ್ಥಿತಿ ಸ್ವಲ್ಪ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ನನಗೆ ಅರ್ಥ ಆಗುತ್ತೆ. ನೀವೇನೆಲ್ಲ ಇದಿರಲ್ಲ, ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ತಾರೆ. ನಂಗೆ ಅರ್ಥ ಆಗುತ್ತೆ. ನನಗೆ ಅರ್ಥ ತೊಳಿತಾ ಇಲ್ಲ, ನಾನು ಹೆಂಗೆ ಜೀವನ ಮಾಡ್ಬೇಕು? ಅದಕ್ಕೆ ಸಣ್ಣವಳು ಬರೀ 25 ವರ್ಷ ಸದ್ಯ ಬಂದ್ರು. ಅವಳ ಜೀವನ ಹೆಂಗ್ ಮಾಡ್ಬೇಕು? ಅವಳಿಗೆ ಇನ್ನು ಈಗ ಪ್ರೆಗ್ನೆಂಟ್ 7 ತಿಂಗಳು, ಅದ್ರ ಜವಾಬ್ದಾರಿ ಹೇಗೆ? ಅದ್ರ ನಿರ್ವಹಣೆ ಹೆಂಗೆ? ಅವಳು ಹೆಂಗೆ ಅವಳು ಹೆಂಗೆ ಇದು ಮಾಡ್ಬೇಕು? ನಿಜವಾಗ್ಲೂ ನಾವೇನೋ ಬಿದ್ದು ಹೋಗೋ ಮರ ನಮಗಿಂದ ಅಲ್ಲ, ಆದ್ರೆ ಅವ್ರ ಬದುಕು ಏನೇ ತಪ್ಪಿ ಒಂದು ಪರಿಹಾರ ಇರುತ್ತಲ್ಲ ಸರ್. ಇದು ಈ ತರ ಮಾಡೋದು ಸರಿನಾ? ನಮ್ಮಲ್ಲಿ ಏನಾಗೋಗಿದೆ ಅಂದ್ರೆ ಇದನ್ನ ಸಮರ್ಥನೆ ಮಾಡ್ಕೊಳ್ಳೋ ಒಂದು ಸಮರ್ಥನೆ ಅಲ್ಲ, ಸಮರ್ಥನೆ ಅಂತ ಕೇಳ್ತಾ ಇಲ್ಲ. ತಪ್ಪು ಮಾಡಿದ್ದಾರೆ ಅನ್ಕೊಳ್ಳೋಣ, ತಪ್ಪು ಮಾಡಿದ್ದಾರೆ. ಅದಕ್ಕೆ ಈ ರೀತಿನ ಇದೇನೇ ಅಂತಿಮ ಪರಿಹಾರ ಇತ್ತಾ? ಕಾನೂನು ಇರ್ಲಿಲ್ವಾ? ತಂದೆ ತಾಯಿ ಇರ್ಲಿಲ್ವಾ? ಊರಲ್ಲಿ ದೊಡ್ಡವ್ರು ಇರ್ಲಿಲ್ವಾ ಹೇಳ ಮಾಡ್ಲಿಕ್ಕೆ? ಆಗಿದ್ದು ಬಿಟ್ಟು ನಮ್ಗೆ ಗೊತ್ತಿಲ್ಲ, ಯಾರ ಅಪರಾಧಿಗಳು ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ಅವ್ರಿಗೆ ಮಾತ್ರ ನನ್ನ ಮಗನ ಆತ್ಮಕ್ಕೆ ಶಾಂತಿ ಇರ್ಬೇಕಂದ್ರೆ ಅವರಿಗೆ ಶಿಕ್ಷೆ ಆಗಲೇಬೇಕು. ಅವ್ರು ಯಾರ ಆಗಿರಲಿ ಎಂಥದ್ದು ತಮ್ಗೆ ಗೊತ್ತಿಲ್ಲ. ಕಾನೂನು ಪ್ರಕಾರ ಯಾರು ಇರ್ತಾರೆ ಅವ್ರು ತಪ್ಪಿಸಿ ಕಂಡು ಹಿಡಿದು ಅವ್ರಿಗೆ ಶಿಕ್ಷೆ ಕೊಡಿಸಿದ್ರೆ ನಮಗೆ ಸಮಾಧಾನ, ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ. ಇಲ್ಲ, ಸಿದ್ದರಾಮಯ್ಯ ಅವ್ರು ಹಂಗೆಲ್ಲ ಮಾಡಲ್ಲ. ನಾನು ವೈಯಕ್ತಿಕವಾಗಿ ನೋಡ್ದಂಗೆ ಇಂಥದಕ್ಕೆಲ್ಲ ಎನ್ಕರೇಜ್ ಎಲ್ಲ ಮಾಡಲ್ಲ. ಅದೇನಿದೆ ಕಾನೂನು, ಯಾವ ಕಾನೂನು ಪ್ರಕಾರ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಡಿ ಸರ್, ನಾನು ಹೆಚ್ಚೇನು ಮಾತಾಡಕ್ ಹೋಗಲ್ಲ. ಯಾವ್ದಾದ್ರು ಮುಚ್ಚಾಕ್ಬೇಕು ಅಂತ ಇದ್ದಿದ್ರೆ ಇಲ್ಲಿ ಇಷ್ಟು ವಿಷಯ ದೊಡ್ಡದಾಗ್ತಾ ಇಲ್ಲ. ಅದರ ಅರ್ಥ ಪೊಲೀಸರಿಗೆ ಮತ್ತೆ ಸರ್ಕಾರಕ್ಕೆ ವಿಷಯ ಗೊತ್ತಾಗಿದೆ, ನೋವಾಗಿದೆ. ಅವರು ಯಾರಿಗೆ ಏನಾಗ್ಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ತಲೆಲಿಟ್ಕೊಂಡೆ ಪೊಲೀಸವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ನಿಮ್ಗೆ ಗೊಂದಲ ಬೇಡ. ಇಲ್ಲದೆ ಇದ್ದರೆ ಇಷ್ಟು ರಾಜ್ಯ ರಾಷ್ಟ್ರ ತಿರುಗಿ ನೋಡೋಂಗ್ ಆಗ್ತಿಲ್ಲ. ಒಂದು ಎಲ್ಲರಿಗೂ ಆ ಜವಾಬ್ದಾರಿ ಇದೆ. ಸಿದ್ದರಾಮಯ್ಯ ಹಂಗೆಲ್ಲ ಮಾಡಲ್ಲ. ನಾನು ವೈಯಕ್ತಿಕವಾಗಿ ಅವ್ರನ್ನ ಬಂದೆ. ಇಲ್ಲ, ಅವ್ರಿಗೆ ನಾವು ಧನ್ಯವಾದ ತಿಳಿಸ್ತೀವಿ. ಸರ್ಕಾರ ಇಲ್ಲ, ಯಾಕೆಂದ್ರೆ ಬೇರೆ ಪ್ರಾಮಾಣಿಕವಾಗಿ ಮಾಡ್ತಾ ಯಾರಿದ್ರು ಅಲ್ಲ, ಯಾವುದೇ ಇಲ್ಲಿ ಒಂದು ಇನ್ಫ್ಲೂಯೆನ್ಸ್ ಆಗ್ತಿತ್ತು ಅಥವಾ ಇಷ್ಟು ಸೌಂಡ್ ಆಗ್ತಿತ್ತು ಗೊತ್ತಿಲ್ಲ. ಬಟ್ ನಾನು ವೈಯಕ್ತಿಕವಾಗಿ ಅವ್ರ ವ್ಯಕ್ತಿನ ಬಂದೆ. ಇಲ್ಲಿ ಅವ್ರು ಇಷ್ಟು ಫ್ರೀ ಹ್ಯಾಂಡ್ ಕೊಡದೇ ಇದ್ರೆ ಇಷ್ಟು ಸತ್ಯ ಇಷ್ಟು ಹೊರಗಡೆ ಬರ್ತಿರ್ಲಿಲ್ಲ. ಬಂದಿದೆ ಅಂದ್ಮೇಲೆ ನಾವು ಕಾನೂನ ಮತ್ತೆ
ನಾವು ನಮ್ಮ ಸರ್ಕಾರದಿಂದ ಧನ್ಯವಾದ ವ್ಯವಸ್ಥೆ ಸರ್. ಇಡೀ ಮನೆತನ ಬೇರೆ ಆಭಾರಿಯಾಗಿ ಬೇರೆ ಯಾರಿಗೂ ಸ್ವಲ್ಪ ಕಷ್ಟ ಆಗಿರೋದು ಬಗ್ಬಿಡೋರು ಸಿದ್ದರಾಮಯ್ಯ ಬಗ್ಗೆ ನಾನು ಐ ನೋ ಹಿಮ್ ಪರ್ಸನಲಿ ನನ್ಗೆ ವೈಯಕ್ತಿಕವಾಗಿ ಗೊತ್ತು. ನನ್ನ ಎಲ್ಲಾ ಸಿನಿಮಾ ಕ್ಲಾಬ್ಗೂ ಬಂದಿದ್ದಾರೆ, ಹಾಗಂತ ನಾನು ಅದನ್ನ ಸಮರ್ಥನೆ ಮಾಡ್ಕೋತಾ ಇಲ್ಲ. ನನ್ಗೆ ನಿಜವಾಗ್ಲೂ ನೋವಾಗಿದ್ದಕ್ಕೆ ನಿಮ್ಮನ್ನ ನೋಡ್ಬೇಕು ಅಂತ ಬಂದಿದ್ದೀನಿ. ನಮ್ಮ ಸಿನಿಮಾದವ್ರಿಗೆಲ್ಲ ಈಗ ಬೇರೆಯವ್ರಿಗೆ ಬೇರೆ ಬೇರೆ ಕಡೆ ಹೋಗೋದಕ್ಕೆ, ಈಗ ಬೇರೆ ಕಡೆಗೆ ಹೋಗೋದಕ್ಕೆ ಟೈಮ್ ಇದೆ, ಇಲ್ಲಿ ಬರಕ್ ಟೈಮ್ ಇಲ್ಲ. ನನಗೆ ಅಲ್ಲೆಲ್ಲೂ ಹೋಗೋಕ್ ಟೈಮ್ ಇಲ್ಲ, ಇಲ್ಲಿ ಬರಕ್ ಟೈಮ್ ಇದೆ. ಟೈಮ್ ಮಾಡ್ಕೊಂಡಿದೀನಿ ನಿಜವಾಗ್ಲೂ. ವಾರದಲ್ಲಿ 4 ದಿನಗಳ ಕಾಲ ಡ್ಯಾನ್ಸ್ ಅಂತ ಮಾಡಿ ಕೈ ಕಾಲೆಲ್ಲ ನಾವು ಬಂದು ನಮ್ಮ ಶೋ ಮಾಡ್ತಾ ಇದ್ದೀನಿ. ನನ್ನ 3 ಸಿನಿಮಾ ಕೆಲಸ ನಡೀತಾ ಇದೆ. ನನಗೆ ಇಲ್ಲಿ ನಿಮ್ಮನ್ನು ನೋಡ್ಬೇಕು ಅನ್ನೋದು ಇತ್ತು ನನ್ನ ತಲೆಯಲ್ಲಿ. 15 days ಇಂದ ಫಾರಿನ್ ಇದ್ದೆ ನಾನು, ಸ್ವಲ್ಪ ದಿನ ಶೂಟ್ ಇತ್ತು ಅಂತ. ಅದಾದ ತಕ್ಷಣ ಇಲ್ಲಿ ಬರ್ಬೇಕು ಅಂತಿತ್ತು. 5 ವಾರದಿಂದ 1 ದಿನ ಫ್ರೀ ಇಲ್ಲ, ನಾನು ಬರಲೇಬೇಕು ಅಂತಿತ್ತು. ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚ್ಯೂ ಇನಾಗ್ರೇಷನ್ ಒಂದು ಕಾರಣ ಆಯ್ತು. ನಾನು ಬಿದ್ದಿದ್ದು ಸಹನಾ ಅವ್ರನ್ನ ಒಂದ್ಸಲ ನೋಡ್ಬೇಕು ನನ್ನ ಮನಸ್ಸಲ್ಲಿ ಕಾಡ್ತಾ ಇತ್ತು. ಸೊ ನಿಮ್ಮನ್ನ ಸಹನಾವ್ರನ್ನ ಮೊದಲನೇ ದಿನ ಮಾತ್ರನೇ ನಾನು ನೋಡಿದೆ. ಬಹಳ ತೂಕವಾಗಿ, ಎಲ್ಲೂ ನಾಲಿಗೆನ ಹರಿಬಿಡ್ಲ, ನೀವು ಹೇಗ್ಬೇಕು ಹಾಗೆ ನಾನು ಎಲ್ಲವನ್ನೂ ಗಮನಿಸ್ತೀನಿ. ಸೊ ನನಗೆ ಬಹಳ ಬೇಸರ ಆಗಿ ಅದಕ್ಕೆ ನಿಮ್ಗೆ ನೋಡೋಣ ಅಂತ. ಏನ್ ಬಿಡೋದು, ದಾರಿ ಬಿಡೋದು ಸರ್, ವಸ್ತುತಿಥಿ ಹೇಳೋದು ಅಷ್ಟೇ. ನಾವು ಬೇರೆ ಏನು ಕೇಳೋದಿಲ್ಲ. ನಮ್ಮಲ್ಲಿ ಎಲ್ಲವನ್ನು ಸಮರ್ಥನೆ ಮಾಡ್ಕೊಂಡು ಹೋಗ್ಲಿ ಬಿಡಿ, ಅದಕ್ಕೆಲ್ಲ ನಾವು ಹೇಳಕ್ಕಾಗಲ್ಲ. ಈಗ ನಮ್ಮ ಮೇಲೆ ತಿರುಗಿ ಬಿದ್ಬಿಟ್ರು ಒಂದು ಸ್ವಲ್ಪ ದಿನ. ನಾನು 1 ತಿಂಗಳು ನಾನೇನು ಅಂಥದ್ದೇನು ಹೇಳಿಲ್ಲ, ಇದ್ದದ್ದನ್ನು ಹೇಳಿದ್ದೇನೆ ತಿರುಚಿ ಹೇಳಿಕೆಯಲ್ಲಿ ಅದು ಇನ್ನೊಂದು ರೂಪ ತಗೊಂಡು ಇನ್ನೇನೋ ಆಗ್ಬಿಟ್ಟಿತ್ತು. ಸೊ ನಮಗೆ ಯಾರ ಬಗ್ಗೆ ದ್ವೇಷ ಇಲ್ಲ ಸರ್, ಖಂಡಿತ. ನಾವು ಇಲ್ಲಿವರೆಗೂ ಅದೇ ತರ ಅಡ್ಕೊಂಡು ಬಂದಾಗ, ಆದ್ರೆ ಈ ಅಮಾನುಷ ಕೃತ್ಯ ನಮ್ಗೆ ಸಹಿಸೋಣಕ್ ಆಗ್ತಿಲ್ಲ. ನನಗೆ ನೋವಾಗಿದೆ ಏನಂದ್ರೆ, ಹಿಂಗೆ ಎಷ್ಟು ಚೀರಾಡಿರ್ಬೋದು, ಕೂಗಾಡಿರ್ಬೋದು, ಒದ್ದಾಡಿರ್ಬೋದು. ನಾನು ಈ ತರ ಪ್ರಾಮಾಣಿಕವಾಗಿ ಹೇಳ್ತೀನಿ. ಟಿವಿನೇ ಹಾಕಕ್ ಹೋಗ್ತಾ ಇಲ್ಲ. ಅದು ನೋಡಿದ್ರೆ ಮತ್ತೆ ಕಾಳು ಕಿತ್ತು ಬರ್ತಾ ಇತ್ತು ನಮ್ಗೆ. ಮನೆ ಮಂದಿ ಅಲ್ಲ, ಊಟ ಸೇರಲ್ಲ, ನಿಂತಿ ಸೇರಲ್ಲ, ಟಿವಿನ ಹಾಕಕ್ ಹೋಗಲ್ಲ. ಬೇಸರ ಆಯ್ತು, ಅದಕ್ಕೋಸ್ಕರ ನಾನು ಈ ತರ ರಾಷ್ಟ್ರದ ಮಂತ್ರದ ಇದೆಲ್ಲ ಪೂಜೆ ಪುರಸ್ಕಾರವನ್ನೇ ನಂಬ್ಕೊಂಡಿದ್ದಂತ ಕುಟುಂಬ. ನಿಮಗೆ ಯಾರು ಬಟ್ ಒಂದ್ ತಿಳ್ಕೊಳ್ಳಿ ಸರ್, ನಾನು ಒಂದ್ ಮಾತು ಹೇಳ್ತೀನಿ. ನಾನಂತೂ ಇಲ್ಲಿ ಬಂದು ಯಾವ್ದೊಂದು ಇಲ್ಲಿ ಬಂದು ಸಮರ್ಥನೆ ಮಾಡ್ಕೊಳ್ಳೋದು, ಹಿಂಗಾಗ್ಬಾರ್ದಾಗಿ, ಹಿಂಗಾಗಿಲ್ಲ ಅವ್ರು ಮಾಡಿ, ನಾನು ಏನು ಹೇಳಕ್ ಬಂದಿಲ್ಲ. ನಾನು ಬಂದಿರೋದು ಒಂದೇ ಕಾರಣ, ನಿಮ್ಮನ್ನ ನೋಡ್ಬೇಕು, ನಿಮ್ಮಿಬ್ಬರನ್ನ ಅಂತಿತ್ತು. ಸಹನ ಅವ್ರನ್ನ ಒಂದ್ಸಲ ಮಾತಾಡಿಸ್ಬೇಕು ಅಂತ ನನ್ನ ತಲೆಯಲ್ಲಿ ತುಂಬಾ ಕಾಡ್ತಾ ಇತ್ತು. ನನ್ನ ಕಡೆಯಿಂದ ಏನ್ ಸಾಧ್ಯ. ಸೊ ಇದು ಎರಡೇ ಉದ್ದೇಶ. ಇಲ್ಲಿ ಬಂದಾಗ ನೀವು ನಂದಿರೋರ್ ಮುಂದೆ ಬಂದು ಹಂಗಾಗಿಲ್ಲ ಬಿಡಿ, ಅವ್ರದ್ ಮಾಡಿಲ್ಲ ಬಿಡಿ ಹೇಳೋಷ್ಟು ಸಣ್ಣ ಮನುಷ್ಯ ನಾನಲ್ಲ. ನಾನು ಯಾವ ವಿಷಯ ಯಾರ ಮೇಲೂ ಆರೋಪ ಮಾಡಲ್ಲ. ನನಗೆ ಇದ್ದಿದ್ದು ಒಂದೇ, ಸಹನವ್ರನ್ನ ಮಾತಾಡಿಸ್ಬೇಕು ನನ್ನ ತಲೆಯಲ್ಲಿ ತುಂಬಾ ಕಾಡ್ತಾ ಇತ್ತು. ಸೊ ಅದಕ್ಕೋಸ್ಕರ ನನಗೂ ಕೂಡ ಬಹಳ ಬೇಸರ ಆಗಿತ್ತು ಒಂದು ವಿಚಾರ. ಈಗ ಹೇಗೆ ನಿಮ್ಮ ಆರೋಗ್ಯ ಹೇಗಿದೆ ಸರ್? ಈಗ ನಾವು ಊರಿಗೋಸ್ಕರ ನಾವು ಕಾಪಾಡ್ಕೋಬೇಕಾಗಿ ಆರೋಗ್ಯ ನಿಜವಾಗ್ಲೂ ಸರಿ. ನಮಗೆ ಶುಗರ್ ಇದೆ. ನಾವು ಎಲ್ಲ ಹೊರಗೆ ಹೋಗಕ್ಕೆ ನನಗೆ ಮನಸ್ಸು ಆಳ್ಕೊತ್ತೆ. ಎಲ್ಲಿ ಹೋಗ್ತಾ ಇಲ್ಲ, ವಾಕಿಂಗ್ ಹೋಗಕ್ಕಾಗ್ತಿಲ್ಲ. ಹೋದ ತಕ್ಷಣ ಐಡೆಂಟಿಫೈ ಮಾಡ್ತಾರೆ, ಇಡೀಕ್ ಸ್ವಲ್ಪ ತಂದೆ ಅಲ್ವಾ ನೀವು ಅಂತ. ನನಗೆ ಮನಸ್ಸು ಇದಾಗ್ಬಿಡುತ್ತೆ, ಎಲ್ಲಿ ಹೋಗಕ್ಕೂ ಮನಸ್ಸು ಬರ್ತಾ ಇದೆ. ಇವತ್ತು ಅನಿವಾರ್ಯವಾಗಿ ಮಿನಿಸ್ಟ್ರು ಕಾಣಕ್ಕೆ ಹೋಗಿ, ಯಾರನ್ನ, ಸುಧಾಕರ್ ಮಿನಿಸ್ಟ್ರು. ಏನಂದ್ರು ಅದೇ ನನ್ನ ಸೊಸೈಟಿ ಒಂದು ಸರ್ಕಾರಿ ನೌಕರಿ ಕೊಡಿಸಿ, ಕಾಯಂ ನೌಕರಿ ಕೂಡ ಕೇಳಕ್ಕೆ. ಅದನ್ನ ಮಾರ್ಯವಾಗಿ ಹೋಗಿ ಅವ್ರು ಕಾಣ್ಕೊಂಡು ಏನಂದ್ರು ಸುಧಾಕರ್ ಅವರು? ಕೊಟ್ಟಿದ್ದು ಸ್ವಲ್ಪ ಚೀಫ್ ಮಿನಿಸ್ಟರ್ ಕೊಂಡಿದ್ದೀವಿ, ಅವರು ಡಿ.ಸಿ ಕೊಟ್ಟಿದ್ದೀವಿ, ಡಿ.ಸಿ ಗೌರ್ಮೆಂಟ್ ಕಳಿಸಿದ್ದಾರೆ, ಅದಕ್ಕೆ ಕ್ಯಾಬಿನೆಟ್ನಲ್ಲಿ ಬರ್ಬೇಕಂತ. ಅದಕ್ಕೆ ಅವ್ರಿಗೆ ವಿನಂತಿ ಮಾಡ್ಕೊಂಡು ನಾವು ಹೋಗಿದ್ವಿ. ಇಷ್ಟು ಒಂದು ಸರ್ಕಾರ ಮನ್ಸು ಮಾಡೋ ಕೆಲಸ ಕೂಡ ದೊಡ್ಡದಲ್ಲ, ಬಟ್ ಅದು ಅವ್ರವ್ರ ಯೋಚನೆ ಬಿಟ್ಟಿದ್ದು. ನಾವು ವಿಚಾರ ಮಾಡ್ತೀವಪ್ಪ, ಅದೆಲ್ಲ ಪ್ರಸ್ತಾಪ ಮಾಡ್ತೀವಪ್ಪ ಅಂದ್ರೆ ಅಷ್ಟೇ ಮಾಡ್ತಾ ಇದೆ. ಫೈನಾನ್ಷಿಯಲ್ ಕಂಡೀಷನ್, ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಹೇಗಿದೆ? ಇಲ್ಲ, ನನಗೆ ಪೆನ್ಷನ್ ಬರುತ್ತೆ. ನನಗೆ ಹೊಟ್ಟೆ ಪಾಡಿಗೆ ಏನು ತೊಂದರೆ ಇಲ್ಲ ಸರ್. ಪೆನ್ಷನ್ ಬರುತ್ತೆ, ಇರಕ್ಕೆ ಮನೆ ಇದೆ, ನಮಗೇನು ಯಾವುದಿಲ್ಲ. ನಾವು ಯಾರು ನಮ್ಮ ಜೀವನ ನಡೆಸೋಕ್ಕೆ ತೊಂದರೆ ಇಲ್ಲ. ಆದ್ರೆ ನನಗಿರೋದು ಅವಳ ಭವಿಷ್ಯ. 25 ವರ್ಷ ಆಗಿದೆ, ಅವಳ ಜೀವನ ಹೆಂಗೆ ಮಾಡೋದು, ನಾವು ಯಾವಾಗ ಏನಾಗ್ತೀವೋ ಗೊತ್ತಿಲ್ಲ. ಸಹನ ಊಟ ಮಾಡಿದ್ರ ನೀವು? ಮಾಡಿದ್ರಾ?
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.